ನಮಸ್ಕಾರ ಎಲ್ಲರಿಗೂ. ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬ್ರೆಡ್ ಪಕೋಡ ಮಾಡೀನಿ. ಇದನ್ನು ಮಾಡೋಕೆ ಏನೇನು ಬೇಕಂತ ನೋಡೋನು ಬರ್ರಿ. ಮೊದಲಿಗೆ 1 ಕಪ್ನಷ್ಟು ನಾವು ಕಡಲೆ ಹಿಟ್ಟು ತೊಗೋಬೇಕ್ರಿ. 1 ಕಪ್ ಕಡಲೆ ಹಿಟ್ಟಿಗೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾ ತೊಗೋಬೇಕ್ರಿ. ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ತೊಗೋಬೇಕ್ರಿ. ಅಜ್ವಾನ್ ತೊಗೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ. ನಾನು ಒಂದು ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳಕತ್ತೀನಿ. ಮೇನ್ ಬೇಕಂದ್ರೆ ನಿಮಗೆ ಬ್ರೆಡ್, ಆಮೇಲೆ ಒಂದು ಸ್ವಲ್ಪ ಸಣ್ಣ ರವೆ, ಯಾಕಂದ್ರೆ ಕ್ರಿಸ್ಪ್ ಆಗಲಿ ಅಂತ ಹೇಳಿ. ಈಗ 1 ಕಪ್ ಕಡಲೆ ಹಿಟ್ಟಿಗೆ 1 ಚಿಟಿಕೆ ಅಷ್ಟು ತಿನ್ನು ಸೋಡಾ ಹಾಕಬೇಕು. ಆಮೇಲೆ ಅಜ್ವಾನ್ ಸ್ವಲ್ಪ ತಿಕ್ಕಿ ಹಾಕ್ಕೋಬೇಕ್ರಿ. ಆಮೇಲೆ ಖಾರ ಮತ್ತು ಉಪ್ಪು ಮತ್ತು ಹಸಿ ಕೊತ್ತಂಬರಿ ನೀವು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ನಾ ಒಂದು ಏನು ಚಂದ ಕಾಣಲಿ ಅಂತ ಹಾಕ್ಕೊಂಡೇನೆ. ಇದನ್ನು ನೀವು ಸ್ಕಿಪ್ಪನ್ನು ಮಾಡಬಹುದು. ಇದಕ್ಕೆ ಮೆಣಸಿನ್ಕಾಯ್ದು ಹಾಕಕ್ಕೆ ಬರೋಂಗಿಲ್ಲ ರೀ, ಒಣ ಖಾರನ ಹಾಕಬೇಕು. ಇದು ಸಣ್ಣ ರವೆ. ಇದೆಲ್ಲ ಹಾಕಿ ನೀಟಾಗಿ ನೀವು ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ಏನು ಮಾಡಬೇಕು, ಇದಕ್ಕೆ ನೀವು ನೀರು ಹಾಕಿ ಕಲಿಸ್ಕೋಬೇಕು. ನೀವು ಬಜ್ಜಿಗೆ ಏನು ಮಾಡ್ತೀರಿ, ಸ್ವಲ್ಪ ಗಟ್ಟಿ ಕಲಿಸ್ಕೋತೀರಿ. ಆದರೆ ಈ ಬ್ರೆಡ್ ಬಜ್ಜಿಗೆ ಏನು ಮಾಡಬೇಕು, ಸ್ವಲ್ಪ ನಾವು ದೋಸೆ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗ್ತಿ. ಕಲಿಸಾದ್ಮೇಲೆ ಚಂದಾಗ ಉಡಿದು 5 ನಿಮಿಷ ಬಿಡಬೇಕು. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟೇವಿ. ಎಣ್ಣೆ ಕಾದಾದ್ಮೇಲೆ ನೀವು ಬ್ರೆಡ್ ಸ್ಲೈಸಸ್ಸನ್ನು ರೆಕ್ಟ್ಯಾಂಗಲ್ ಕಟ್ ಮಾಡ್ಕೊರಿ, ಇಲ್ಲಾಂದ್ರೆ ಟ್ರಯಾಂಗಲ್ ಕಟ್ ಮಾಡ್ಕೊರಿ. ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಂಡು ಡಿಪ್ ಮಾಡ್ಕೊಂಡು ಬಿಡ್ರಿ. ಇದನ್ನು ಸ್ವಲ್ಪ ಲೋ ಫ್ಲೇಮ್ನಾಗ ಕರ್ಕೋರಿ. ಆಮೇಲೆ ಭಾರಿ ಚಂದ ಬರ್ತಾವೆ. ಮೇನ್ ಏನಂದ್ರೆ ಹಿಟ್ಟು ಕಲಿಸಿದ ತಕ್ಷಣ ಮಾಡೋಕ್ಕೆ ಹೋಗಬಾರ್ದು. 5 ನಿಮಿಷ ಬಿಡಬೇಕಾಕೈತಿ ಹಿಟ್ಟು. ಕಲಿಸಾದ್ಮೇಲೆ ನೋಡ್ರಿ ಈ ರೀತಿ 4 ಬ್ರೆಡ್ ಇದ್ದು ಅಂತಂದ್ರೆ ನೀವು ಅದ್ರಾಗ 2 ರಿಂದ 3 ಜನ ಆರಾಮಾಗಿ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಮಾರ್ನಿಂಗ ನಾಷ್ಟ ಮಾಡ್ಕೋಬೋದು. ಈ ಮಳೆಗಾಲದಾಗ ಈ ರೀತಿ ಬ್ರೆಡ್ ಪಕೋಡ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಚಂದ ಅನ್ನಿಸ್ತೈತಿ. ಇಲ್ಲಿ ನೋಡ್ರಿ, ಯಾರು ಊರಿಂದ ಬರುವಾಗ ಏನು ಮಾಡ್ತಾರೆ, ಬ್ರೆಡ್ ತಂದಿರ್ತಾರೆ. ಈ ಬ್ರೆಡ್ ತಿನ್ನೋಕ್ಕಾಗಂಗಿಲ್ಲ ಒಬ್ಬೊಬ್ಬರಿಗೆ. ಸ್ಯಾಂಡ್ವಿಚ್ ಮಾಡ್ರೆ ಮಕ್ಕಳು ತಿಂತಾರೆ, ಅದ್ರ ದೊಡ್ಡವ್ರಿಗೆ ತಿನ್ನೋಕ್ಕಾಗಂಗಿಲ್ಲ. ಹೀಗಾಗಿ ನೀವೇನು ಮಾಡ್ಬೋದು, ಈ ರೀತಿ ಬ್ರೆಡ್ ಪಕೋಡ ಮಾಡ್ಬೋದು. ವಿಡಿಯೋ ಹೆಂಗೆ ಅನಿಸ್ತು, ಇಷ್ಟ ಆದರೆ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್